ಜೀವದ ಈ ಜೀವಕ್ಕೆ ಅನುರಾಗದ ಹೊಸ ಬೇಡಿಕೆ ಒಲವೊಂದೇ ಬೇಕು ಜೊತೆಗೆ ಕೊನೆವರೆಗೂ ಹೀಗೆ ಪ್ರತಿ ಕನಸುಗಳ ಜೊತೆ ಸಾಗೋ ಮನಸ್ಸುಗಳ ಬೆಸುಗೆ ಪ್ರತಿ ಹೆಜ್ಜೆ ಹೆಜ್ಜೆ ಜೊತೆ ಬಾಳಬೇಕು ಅದೇ ತಾನೇ ಪ್ರೀತಿ ಮಿಲನ 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 ಇದು ನಮ್ಮ ಧನ್ಯ ಮಿಲನ ಮಿಲನ ಮಿಲನ. ಹಲೋ ಹಲೋ ಚಿಕ್ಕಮ್ಮ, ಹೇಗಿದ್ದೀರಾ? ಏನು ಮಾಡ್ತಿದ್ದೀರಾ? ಅದೇ ಒಂಚೂರು ಕೆಲಸ ಮಾಡ್ತಿದ್ದೆ. ನೀನು ಹೇಗಿದೆಯಾ ಶ್ರುತಿ? ಮನೇಲೆಲ್ಲ ಹೇಗಿದ್ದಾರೆ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಚಿಕ್ಕಮ್ಮ, ನನಗೇನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಆದರೆ ಎಲ್ಲರ ಹತ್ರ ಮಾತಾಡ್ಸೋಕ್ಕಾಗಲಿಲ್ಲ. ನಿನಗೆ ನನ್ನ ಮೇಲೇನು ಬೇಜಾರಿಲ್ಲ ತಾನೆ? ಅಯ್ಯೋ, ಯಾಕೆ ಹಾಗೆ ಹೇಳ್ತಿದ್ದೀರಾ ಚಿಕ್ಕಮ್ಮ? ನಿನಗಿಷ್ಟ ಇಲ್ಲದಿರೋ ಮದುವೆ ಮಾಡಿಸಿದ್ದೀನಿ ಅಂತ ನನಗೆ ಗೊತ್ತು. ನನಗಿಷ್ಟ ಇಲ್ಲ ಅಂದರು ನನಗೋಸ್ಕರ ಒಪ್ಕೊಂಡೆ ಅಲ್ವಾ? ಹಾಗೇನೂ ಇಲ್ಲ ಚಿಕ್ಕಮ್ಮ, ನೀವೇನು ಯೋಚನೆ ಮಾಡಬೇಡಿ. ಮಮತಾ ಅವರು ನಿನ್ನ ಹತ್ರ ಸರಿಯಾಗಿ ಮಾತಾಡ್ತಾರಾ? ಹಾಂ, ಮಾತಾಡ್ಸಿದ್ರು. ಸರಿನಮ್ಮ. ಮತ್ತು ಸಂತೋಷ್ ಎಲ್ಲಿದ್ದಾನೆ? ಅವನು ಹೊರಗಡೆ ಹೋಗಿದ್ದಾನೆ, ಇನ್ನೇನು ಬರಬಹುದು. ಸರಿ. ಮತ್ತು ಚಿಕ್ಕಮ್ಮ, ನಾನಿನ್ನು ಸ್ವಲ್ಪ ದಿನದಲ್ಲಿ ಕಾಲೇಜ್ಗೆ ಹೋಗ್ತೀನಿ. ಹೌದಾ? ಸರಿನಮ್ಮ. ಸರಿ. ಮತ್ತು ಸಂತೋಷನ ಕೇಳಿದೆ ಅಂತ ಹೇಳಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಆಗಬಹುದು. ಹಾಂ, ಮತ್ತು ನೀವು ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ಸರಿ. ಶ್ರುತಿ, ಏನಾಯ್ತು? ಯಾಕೆ ಹೇಳ್ತಿದ್ಯಾ? ಶ್ರುತಿವ್ರೆ, ಏನಾಯ್ತು ಶ್ರುತಿ? ನೀನೇನು ಅಂತ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಏನಾಯ್ತು? ಶ್ರುತಿವ್ರೆ, ಅತ್ತೆ ಅತ್ತೆ, ಬನ್ನಿಲ್ಲ ಒಂದು ನಿಮಿಷ. ಏನಾಯ್ತು ಮಮತಾ? ಶ್ರುತಿ ಯಾಕೆ ಕಳ್ತಾ ಇದ್ದಾಳೆ? ಅತ್ತೆ ನೋಡಿ, ಒಂದೇ ಸಮ ಅಳ್ತಾನೆ ಇದ್ದಾಳೆ. ಶ್ರುತಿ, ಶ್ರುತಿ ಯಾಕಮ್ಮ? ಏನಾಯ್ತು? ಶ್ರುತಿ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ಹೇಳಮ್ಮ, ಹೇಳು ಏನಾಯ್ತು ಅಂತ. ನಾವು ಕೇಳ್ತಾ ಇದೀವಲ್ವಾ? ಅದು ನಿಮ್ಮ ಮಗ ಸರಿ ಇಲ್ಲ. ನನ್ನ ಮಗ ಸರಿಗಿಲ್ವಾ? ಏನ್ ಮಾಡ್ದ? ಹೇಳು. ಕೆಟ್ಟಾಗಿ ಬೈತಾರೆ, ಮನೆ ಬಿಟ್ಟು ಹೋಗು ಅಂತಾರೆ. ಮನೆ ಬಿಟ್ಟು ಹೋಗು ಅಂತನ? ಧೈರ್ಯ ನನ್ನ ಮಗನ್ಗೆ? ಯಾಕೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ? ಏನಾಯ್ತು? ಅವರಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ. ಅದು ಹೌದು, ಅದಕ್ಕೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾನ? ಹೌದು, ಹಾಗೆ ಹೇಳ್ತಾರೆ. ಮತ್ತೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಹೋಗು ಅಂತಾರೆ. ನಾನು ಅವತ್ತೇ ಪಡ್ಕೊಂಡೆ ಈ ಮದುವೆ ಬೇಡ ಅಂತ. ನನ್ನ ಮಾತನ್ನ ಯಾರೂ ಕೇಳಲಿಲ್ಲ. ಈಗ ನೋಡಿ, ಮನೆ ಬಿಟ್ಟು ಹೋಗು, ದುಡ್ಡು ಕೊಡ್ತೀನಿ ಅಂತಿದ್ದಾನೆ. ತುಂಬಾ ಚೆನ್ನಾಗಿದೆ. ಶಾಂಭವಿ, ಸ್ವಲ್ಪ ಸುಮ್ಮನಿರ್ತೀಯಾ? ನಿನ್ನ ನಾಲ್ಗೆ ಬರ್ತಾ ಬರ್ತಾ ಉದ್ದ ಆಗ್ತಾ ಇದೆ. ಆಯ್ತಾಯ್ತು, ನಾನೇನೇ ಮಾತಾಡಿದ್ರು ಕೊಂಕಾಡೋದೇ ಆಯ್ತು ನಿಮ್ಮ ಜೀವನ. ಸುಹಾಸು ಹಾಗೆಲ್ಲ ಹೇಳೋನಲ್ಲ. ಸರಿಯಾಗಿ ಏನಾಯ್ತು ಅಂತ ಹೇಳು. ಎಲ್ಲ ಎಲ್ಲ ಇದ್ಕಿದ ಹಾಗೆ ಆಯ್ತು. ನಾನು ಈ ಮನೇಲಿ ಅಡ್ಜಸ್ಟ್ ಆಗ್ತೀನಿ, ನಂಗೊಂದು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ. ಮತ್ತೆ ನಾನೇನಾದ್ರೂ ಹೇಳಿದ್ರೆ ನನಗೆ ಹೊಡಿಯಕ್ಕೆ ಬಂದ್ರು. ಏನು? ನನ್ನ ಮಗ ನಿನ್ ಮೇಲೆ ಕೈ ಮಾಡ್ತಾನ? ಶ್ರುತಿ, ಸುಹಾಸ್ಗೆ ಸ್ವಲ್ಪ ಕೋಪ ಜಾಸ್ತಿ. ಸರಿ ಹೋಗ್ತಾನೆ, ಅವನಿಗೆ ಸ್ವಲ್ಪ ಸಮಯ ಬೇಕು. ಶ್ರುತಿ,
ಅಳ್ಬೇಡಮ್ಮ. ನೋಡು, ನೀನ್ ಹತ್ರ ಈ ಮನೆಗೆ ಈ ಮನೆಯವ್ರಿಗೆ ಶ್ರೇಯಸ್ಸಲ್ಲ. ನಾನು ಮೊದಲೇ ನೋವಲ್ಲಿರೋಳು, ನಮ್ಮ ಅಪ್ಪನ ಕಳ್ಕೊಂಡಿರೋಳು. ಅದೇ ಟೈಮಲ್ಲಿ ನನ್ನ ಮದುವೆ ಆಗೋಯ್ತು. ಆ ಮದುವೆನ ಖುಷಿಯಿಂದ ಮಾಡ್ಕೊಳಕ್ಕೂ ಆಗ್ಲಿಲ್ಲ. ಆ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಈಗಲೇ ಈ ಥರ ಆದ್ರೆ ಹೇಗೆ ಅಂತ ಶ್ರುತಿ, ಸಮಾಧಾನ ಮಾಡ್ಕೊ ನೀನು. ನೋಡು, ಅವನ ಹತ್ರ ನಾನ್ ಮಾತಾಡ್ತೀನಿ. ಸಮಾಧಾನ ಮಾಡ್ಕೊ. ಹಾಯ್ ಮಾಮ್. ಅಜ್ಜಿ ಇನ್ನು ಮಲ್ಕೊಂಡಿಲ್ವಾ? ಅಮ್ಮ. ಏಯ್, ಮಾತಾಡ್ಬೇಡ ನೀನು. ನೀನ್ ಇಷ್ಟು ಕೆಟ್ಟವನಂತ ಅನ್ಕೊಂಡಿರ್ಲಿಲ್ಲ. ಸುಹಾಸ್, ನಿಮ್ಮಿಬ್ರಿಗೆ ಮದ್ವೆ ಆಗಿದೆ. ಈಗ ಶ್ರುತಿ ನಿನ್ ಹೆಂಡ್ತಿ. ಅವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ ಕರ್ತವ್ಯ. ಅರ್ಥ ಆಯ್ತಾ? ಶ್ರುತಿ, ಬಾಮ ನೀನು ಬಾ. ಅಯ್ಯೋ, ಈ ಮನೆ ಸೊಸೆ ಅಳ್ತಿದ್ದಾಳೆ. ಇವಳು ಅಳ್ತಿದ್ದಾಳೆ ಅಂತಂದ್ರೆ ಈ ಮನೆಯಲ್ಲಿ ದೊಡ್ಡ ಯುದ್ಧನೇ ನಡೆಯುತ್ತೆ. ನಡೀಲಿ ನಡೀಲಿ. ಓ, ಮನೆ ಚೆನ್ನಾಗಿದ್ಯಾ? ಆರಾಮಾಗಿದ್ಯಾ? ಇಷ್ಟ ಆಯ್ತಾ? ಏನ್ ನಾಟಕ ಕಣೆ ನಿಂದು. ನಿನ್ನೆ ನಿಮ್ಮಮ್ಮ, ಇವತ್ತು ನೀನು. ಅಮ್ಮ ಒಳ್ಳೆ ಹತ್ತು ಕರೆದು ಈ ಮನೆ ಮೊಮ್ಮಗನಿಗೆ ನಿನ್ನ ಮದುವೆ ಮಾಡಿಕೊಟ್ರು. ನೀನೇನು ಗಂಡ ಬೈತಾನೆ ಅಂತ ಅಳ್ತಿದ್ದಂತೆ. ಓ ಸಾರಿ, ಮೊನ್ನೆಯಿಂದ ಏನು ಮಾತಾಡ್ತಾ ಇದ್ದೋಳು ಏನಿವತ್ತು ಸಡನ್ ಆಗಿ ಬಂದು ಮಾತಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ಯಾ? ಹೌದು, ನೀನ್ ಯಾರು? ಈ ಮನೆ ಸೊಸೆ ಆಗೋ ಹಕ್ಕಿರೋಳು, ಸುಹಾಸ್ ಅತ್ತೆ ಮಗಳು ಅನಿತಾ. ಹೋ, ಅತ್ತೆ ಮಗಳ? ಹೌದು, ನಾನಿರ್ಬೇಕಾಗಿರೋ ಜಾಗದಲ್ಲಿ ನೀನಿದ್ಯಾ. ಅಂದ್ರೆ ಸುಹಾಸ್ ನನ್ ಸ್ವತ್ತು. ನಾನು ಅವನನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ಜಾಗನ ನೀನ್ ಕಿತ್ಕೊಂಡೆ. ನಾನು ಯಾವುದನ್ನು ಕಿತ್ಕೊಂಡಿಲ್ಲ. ಅವನ ಮೇಲೆ ಅಷ್ಟೊಂದು ಆಸೆ ಇದ್ದಿದ್ರೆ ನೀನು ಅವನನ್ನೇ ಮದುವೆ ಆಗ್ಬೋದಿತ್ತಲ್ವಾ? ಈಗ ನನ್ನ ಹತ್ರ ಯಾಕೆ ಜಗಳ ಆಡ್ತಿದ್ಯಾ? ಆಗ್ತಿದ್ದೆ, ಆದ್ರೆ ಮದ್ವೆ ಮಾತುಕತೆ ಶುರು ಆಗೋಷ್ಟರಲ್ಲಿ ತಾಯಿ ಮಗಳು ಬಂದ್ಬಿಟ್ಟು ಕೆಡ್ಸ್ಬಿಟ್ರಲ್ಲ. ಕೆಡ್ಸಿದ್ ನಾವಲ್ಲ. ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಈ ತಾಳಿ ಕಟ್ಟಿದ ಮಾತ್ರಕ್ಕೆ ನೀನವನ್ ಹೆಂಡತಿ ಆಗಲ್ಲ. ಅವನಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು ತಾನೆ. ಹೇಗಾದ್ರೂ ಮಾಡಿ ಈ ಮನೆಯಿಂದ ಆಚೆ ಹಾಕಿ ಆ ಹೆಂಡತಿ ಸ್ಥಾನನ ನಾನ್ ಪಡ್ಕೊಂತೀನಿ. ಹೌದಾ? ಸರಿ, ಟ್ರೈ ಮಾಡು, ನೋಡೋಣ. ಏಯ್, ನೀನೇ ಈ ಮನೆ ಬಿಟ್ಟು ಹೋದ್ರೆ ಸರಿ. ನನ್ ಸುಹಾಸ್ನ ನನಗೆ ಬಿಟ್ಕೊಟ್ರೆ ಸರಿ. ಇಲ್ಲ ಅಂದ್ರೆ ಅವನ್ ಕೊಡೋ ಟಾರ್ಚರ್ ಜೊತೆ ನನ್ ಟಾರ್ಚರ್ ಅನುಭವಿಸ್ಬೇಕಾಗುತ್ತೆ. ಹುಷಾರ್. ಒನ್ ಸೈಡೆಡ್ ಲವ್ ಸ್ಟೋರಿ ಬೇರೆ ಇದೆ. ಇವನನ್ನ ಪ್ರೀತಿಸೋ ಹುಡುಗಿರು ಬೇರೆ ಇದ್ದಾರ. ಹುಡುಗಿ ಏನೋ ಚೆನ್ನಾಗಿದ್ದಾಳೆ, ಆದ್ರೆ ಸುಹಾಸ್ ಯು ವೆರಿ ಅಂಡರ್. ಬಿಕಾಸ್ ನಿನ್ನ ಲೈಫಿಗೆ ಬಂದಿರೋಳು ನಾನು. ಆಹಾ, ಮಹಾರಾಣಿ ನಿದ್ದೆ ಮಾಡೋಕೆ ರೆಡಿ ಆಗ್ತಾ ಇದ್ದಂಗಿದೆ. ಜೋರ್ ನಿದ್ದೆ ಬರುತ್ತಲ್ವಾ? ಯಾಕೆ ಬರಲ್ಲ? ಯಾರ್ದೋ ಮನೆ, ಯಾರ್ದೋ ಮಂಚ ಮೆತ್ತಿಗಿರುತ್ತೆ. ತಮ್ಮ ಮನೆಯಲ್ಲಿ ನೆಲದ ಮೇಲೆ ಚಾಪೆ ಹಾಕೊಂಡು ಮಲ್ಕೊಂಡ್ರು, ಇಲ್ಲಿ ಮಾತ್ರ ಹಾಸಿಗೆನೇ ಬೇಕು. ಏಯ್ ಎದ್ದಾಳೆ, ಹಂಗಲ್ಲಿ ಸೋಫಾದ ಮೇಲೆ ನಿದ್ದೆ ಬರಲ್ಲ. ಆಗಲ್ಲ, ನಾನು ಇಲ್ಲೇ ಮಲ್ಕೊಳ್ಳೋದು. ನೋಡು, ಸುಮ್ಮನೆ ಕೋಪ ಬರ್ಸ್ಬೇಡ. ನಾನೇನು ಮಾಡಿದೆ? ನಿನಗೆ ನಿದ್ದೆ ಬಂದಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ನೀನೇನು ಚಿಕ್ಕ ಪಾಪುನ ನಿನಗೆ ಚಂದ ಮಾಮನ ಕತೆ ಹೇಳಿ ಚೂಚಲಾಲಿ ಹಾಡಿ ಮಲ್ಸಕ್ಕೆ? ಹೇಳ ಮೇಲೆ ಅಮ್ಮನ ಹತ್ರ ನನ್ನ ಬಗ್ಗೆ ಏನು ಹೇಳಿದೆ? ನಾನೇನು ಹೇಳಿದೆ? ಏನೋ ಹೇಳಿದೆ, ಅದಕ್ಕೆ ಅಮ್ಮ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದಾರೆ. ಇಲ್ಲಪ್ಪ, ನಾನೇನು ಹೇಳಿಲ್ಲ.
ನನ್ನ ಬಗ್ಗೆ ಯಾರೇ ಏನೇ ಹೇಳಿದ್ರು ನಾನು ಕೇರ್ ಮಾಡಲ್ಲ. ಆದರೆ ಅಮ್ಮ ನನ್ನ ಹತ್ರ ಸರಿಯಾಗಿ ಮಾತಾಡಲಿಲ್ಲ ಅಂದರೆ ನಾನು ಸಹಿಸಲ್ಲ. ಅಮ್ಮನ ಹತ್ರ ನನ್ನ ಬಗ್ಗೆ ಏನೇನೋ ಹೇಳಿ ತಲೆ ಕೆಡಿಸ್ಬೇಡ, ಗೊತ್ತಾಯ್ತಲ್ಲ? ಅಪ್ಪನ ಮರ್ಯಾದೆ ಉಳ್ಸೋಕ್ಕೆ ಅಮ್ಮ ಕಣ್ಣೀರು ಹಾಕ್ತರು ಅಂತ ನಾನು ನಿನ್ನ ಮದುವೆ ಆದೆ. ಸುಹಾಸ್ ಯಾರು ಕೇರ್ ಮಾಡಲಿಲ್ಲ ಅಂದರೂ ಅಮ್ಮಂಗೆ ತುಂಬ ಬೆಲೆ ಕೊಡ್ತೀನಿ. ಅವಳೇ ನನ್ನ ವೀಕ್ನೆಸ್, ಅವಳಿಗೋಸ್ಕರ ನಿನ್ನ ಸಹಿಸ್ಕೊಂಡಿದ್ದೀನಿ. ಅಮ್ಮಂಗೆ ಹರ್ಟ್ ಆಗಂಗೆ ಏನೋ ಮಾತಾಡ್ದ್ಯೋ ನಾನು ಸುಮ್ಮನೆ ಇರಲ್ಲ, ಗೊತ್ತಾಯ್ತಾ? ಏನು ನಾನೇನು ತುಂಬ ಸಾಫ್ಟ್ ಅನ್ಕೋಬೇಡ. ತಲೆ ಕೆಟ್ರೆ ನನ್ನಷ್ಟು ಕೆಟ್ಟವನು ಯಾರೂ ಇಲ್ಲ. ಅದಂತೂ ಸತ್ಯನೇ. ನಮ್ಮ ಅಪ್ಪನ್ನ ಕೊಂದು ನನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿದ್ಯಲ್ಲ, ನಿನಗೊಂಚೂರು ಗಿಲ್ಟ್ ಅನ್ನೋದೇ ಇಲ್ಲ ಅಲ್ವಾ? ಪದೇ ಪದೇ ಅದನ್ನೇ ಹೇಳಿ ನನ್ನ ತಲೆ ಕೆಡ್ಸ್ಬೇಡ. ಐ ಟೋಲ್ಡ್ ಯು ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಜಸ್ಟ್ ಅನ್ ಆಕ್ಸಿಡೆಂಟ್ ಎಷ್ಟು ಈಸಿ ಅಲ್ವಾ ನಿನ್ಗೆ? ಗಾಡ್, ನಮ್ಗಿಲ್ಲಿ ಇರೋಕ್ಕಾಗಲ್ಲ. ಹಲೋ, ಆಚೆ ಹೋಗಿ ಮಲ್ಕೊಂಡ್ರೆ ಅಮ್ಮ ನೋಡಿದಾಗ ಅವ್ರಿಗೆ ಏನಂತ ಹೇಳ್ತೀಯಾ? ಇಲ್ಲೇ ಬಂದು ಮಲ್ಕೊ. ಏನಂದೆ? ಯಾಕೆ ಕಿವಿ ಕೇಳಿಸ್ಲಿಲ್ವಾ? ಇಲ್ಲೇ ಬಂದು ಮಲ್ಕೋ ಅಂದೆ. ನಾನು ನಿನ್ ಪಕ್ಕ ಚಾನ್ಸೇ ಇಲ್ಲ. ನಿನಗ್ ನಿನ್ ಮೇಲೆ ಧೈರ್ಯ ಇದ್ರೆ ನೀನ್ ಬಂದು ಮಲ್ಕೋಬಹುದು. ಇಲ್ಲ ಅಂದ್ರೆ there is no other way. ಆ ಸೋಫಾನೇ ಗತಿ. ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟ್ಔಟ್ ತೆಗೆದು ಸುಹಾಸ್ ಸರ್ ಟೇಬಲ್ ಮೇಲೆ ಇಟ್ಬಿಡಿ. ಏನೋ ಮನೋಹರ್, ಬ್ಯುಸಿನಾ? ಓ ಅಶೋಕ್ ಸರ್, ಏನು ತುಂಬ ದಿವಸದ ಮೇಲೆ ಬಂದ್ಬಿಟ್ಟಿದ್ದೀರಾ? ಸ್ವಲ್ಪ ಬ್ಯುಸಿ ಆಗಿದ್ದೆ. ಕೆಲಸದ ಮೇಲೆ ಬಾಂಬೆಗೆ ಹೋಗಿದ್ದೆ. ನಿನ್ನೆ ಬಂದೆ. ಇಲ್ಲೇ ಒಬ್ಬರನ್ನ ಮೀಟ್ ಆಗಬೇಕಿತ್ತು, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೇನು ಸಮಾಚಾರ? ಸಮಾಚಾರ ಏನಿಲ್ಲ ಸರ್, ಮಾಮೂಲಿ ವರ್ಕ್ ಪ್ರೆಷರ್. ಸುಹಾಸ್ ಇಲ್ಲಿ ಹೇಗಿದ್ದಾನೆ? ಇದ್ದಾರೆ. ಮದುವೆ ಆದಮೇಲೆ ನೋಡಲೇ ಇಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಫುಲ್ ಬ್ಯುಸಿನಾ? ಅದೇ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಅಷ್ಟೇ. ಏನೇನೆಲ್ಲ ಆಗೋಯ್ತಲ್ವ? ನನಗೂ ಅದೇ ಬೇಜಾರು ಸರ್. ಮದುವೆ ಆದಮೇಲೆ ಸರ್ ಮನಸ್ಸು ಸರಿಯೇ ಇಲ್ಲ. ಮನೇಲೂ ತುಂಬ ಕಷ್ಟ ಅನಿಸುತ್ತೆ. ಪಾಪ ಅವ್ರು ಯಾರ ಹತ್ರ ಹೇಳ್ಕೊಳ್ಳೋದು ಇಲ್ಲ. ಮೊದಲೇ ಹುಡುಗಿರಂದ್ರೆ ಆಗಲ್ಲ. ಅತ್ತೆ ಮಗಳನ್ನ ಸಹಿಸ್ಕೊಳ್ದವನು ಇನ್ನು ಈ ಹುಡುಗಿನ ಸಹಿಸ್ಕೊಳ್ತಾನ? ಹೌದು, ಆ ಹುಡುಗಿ ಅಷ್ಟೊಂದು ಎಗರಾಡ್ತಿದ್ದವಳು ಮದುವೆಗೆ ಹೇಗೆ ಒಪ್ಕೊಂಡ್ಳು? ಹುಡುಗ ಶ್ರೀಮಂತ ಅಂತನ? ಅದಕ್ಕೆಲ್ಲ ಅನಿಸುತ್ತೆ. ಅವಳ ಇಂಟೆನ್ಷನ್ಸೇ ಬೇರೆ ಇದೆ ಅಂತ ಅನ್ನಿಸ್ತದೆ. ಅವಳೇನೋ ಒಂದು ಬಲವಾದ ಕಾರಣ ಇಟ್ಕೊಂಡೆ ನಮ್ಮ ಸುಹಾಸ್ ಸರ್ನ ಮದುವೆ ಆಗಿರೋದು ಅನಿಸ್ತದೆ. ಅಂದರೆ ನನಗೆ ಅರ್ಥ ಆಗಲಿಲ್ಲ. ಹಾಗೆ ಸಾಧಿಸೋಕ್ಕೆ ಮದುವೆ ಆದಮೇಲೆ ಹೇಗೆ ಬೇಕೋ ಹಾಗೆ ಟಾರ್ಚರ್ ಕೊಟ್ಟು ನೆಮ್ಮದಿ ಹಾಳು ಮಾಡ್ಬೋದು ಅನ್ನೋ ಪ್ಲ್ಯಾನ್ ಅನಿಸುತ್ತೆ. ಆ ಥರ ಮಾಡ್ಬೋದಾ? ಗೊತ್ತಿಲ್ಲ, ನನಗೆ ಅಷ್ಟೇ. ಹೌದಾ? ಮೊದಲು ಆ ಹುಡುಗಿ ಚಿಕ್ಕಮ್ಮ ತನ್ನ ಮಗಳನ್ನೇ ಸೊಸೆ ಮಾಡ್ಕೊಳ್ಳಿ, ಇಲ್ಲ ನಾನು ಮೀಡಿಯಾ ಮುಂದೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಆಮೇಲೆ ಈ ಹುಡುಗಿನೇ ಮದುವೆಗೆ ರೆಡಿ ಆಗಿಬಿಟ್ಲು. ಇಬ್ಬರು ಸೇರಿಕೊಂಡು ಏನೋ ಕುತಂತ್ರ ಮಾಡ್ತಾಯಿದ್ದಾರೆ. ಏನಪ್ಪ ಪಾಪ ನಮ್ಮ ಸುಹಾಸ್ ಬಡವಾಗ್ಬಿಟ್ಟ. ನಮ್ಮ ಸರ್ ಎಂತೆಂಥವ್ರನ್ನೂ ಅಳ್ಳಾಡಿಸ್ತಾಯಿದ್ರು. ಆದರೆ ಇವಾಗ ಅವರೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಹುಡುಗಿರ ಮುಂದೆ ಎಲ್ಲ ಹೀಗೆ ಅನಿಸುತ್ತೆ. ಅದು ಹೌದು. ಸುಹಾಸ್ ಬರೋದಕ್ಕೆ ಲೇಟ್ ಆಗುತ್ತಾ? ಈಗೀಗ ಸರ್ ಬರೋದಕ್ಕೆ ಟೈಮಿಂಗ್ಸೇ ಇಲ್ಲ. ಹೇಗಂದರೆ ಹಾಗೆ, ಒಂದೊಂದ್ಸತಿ ಬೇಗ ಬರ್ತಾರೆ, ಒಂದೊಂದ್ಸತಿ ಲೇಟಾಗಿ ಬರ್ತಾರೆ, ಹೇಳೋಕ್ಕಾಗೋದಿಲ್ಲ. ಹೇಗಿದ್ದ ಸುಹಾಸ್? ಪಾರ್ಟಿ, ಲಾಂಗ್ ಡ್ರೈವ್ ಅಂತ ಖುಷಿಯಾಗಿದ್ದ. ಜೊತೆಗಿದ್ದವ್ರನ್ನೂ ಖುಷಿಯಾಗಿಡ್ತಿದ್ದ. ಆದರೆ ಈಗ ಅವನ ಬಗ್ಗೆ ಮಾತಾಡೋಕ್ಕೆ ಬೇಜಾರಾಗುತ್ತೆ. ಹೌದು ಸರ್.
ಮಮತಾ, ನಾನು ಹೊರಟೆ. ಹಾ ಬಂದೆ ರೀ. ಹಾ ಹೋಗಿ ಬನ್ನಿ. ಭೂಷಣ್ ಇಲ್ಲಿ? ಭೂಷಣ್ ಹಾಂ ಅಣ್ಣ, ಇಲ್ಲೇ ಇದ್ದೀನಿ, ಬಂದೆ. ನಾನು ಬೇಗ ಹೊರಡಬೇಕು ಅಂದ್ರು ಇವಳು ಬಿಡೋದೇ ಇಲ್ಲ ಪಾಪ. ಹೌದು ಹೌದು, ನಾವು ಹೊಸದಾಗಿ ಮದುವೆ ಆಗಿರೋ ಜೋಡಿ ನೋಡಿ, ಅದಕ್ಕೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗಲ್ಲ. ಸುಹಾಸ್ ಎಲ್ಲಿ? ಆಫೀಸ್ಗೆ ಬರ್ತಾನೆ ಇಲ್ವಾ? ಗೊತ್ತಿಲ್ಲ ರೀ, ಕರಿತೀನಿ ರೀ. ಶ್ರುತಿನೇ ಬಂದ್ಲು. ಶ್ರುತಿ, ನಿನ್ ಗಂಡ ಇಲ್ಲಮ್ಮ? ಅದು Hey, please send the files over. Yeah, I'll see what can be done. Thank you. ಬಂದಲ್ಲ. ಶ್ರುತಿ, ನೀನು ನನ್ನ ಹೆಂಡತಿ ತರ ಗಂಡನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಮ್ಮ. ಅಣ್ಣ, ನಾಳೆ ಮುಕ್ತಾ ಟೆಕ್ನಾಲಜೀಸ್ ಜೊತೆ ಮೀಟಿಂಗ್ ಇದೆ, ನೆನಪಿದೆ ಅಲ್ವಾ? ಗುಡ್ ಯು ರಿಮೈಂಡೆಡ್. ಸುಹಾಸ್, ಆ ಮೀಟಿಂಗ್ ಪ್ರೆಸೆಂಟೇಷನ್ ನೀನೇ ಪ್ರಿಪೇರ್ ಮಾಡಬೇಕು. ಓಕೆ ಓಕೆ ಅಪ್ಪ. ಅದು ನಾನು ಕಾಲೇಜ್ಗೆ ಹೋಗಬೇಕಿತ್ತು. ಸರಿ ಆಯಿತು. ಸುಹಾಸ್, ನೀನೇ ಅವಳನ್ನು ಇನ್ನೂ ಡ್ರಾಪ್ ಮಾಡಬೇಕು. ಕರ್ಕೊಂಡು ಹೋಗಿ ಬರ್ತಾರೆ ಬಿಡಿ ಬಾವಾ. ಅವನ ಹೆಂಡ್ತಿನ ಅವ್ನು ಕರ್ಕೊಂಡು ಹೋಗ್ತಾರೆ, ಇನ್ಯಾರು ಕರ್ಕೊಂಡು ಹೋಗ್ತಾರೆ? ಜೋಪಾನ್ವಾಗಿ ಕರ್ಕೊಂಡೋಗಿ ಜೋಪಾನ್ವಾಗಿ ಕರ್ಕೊಂಡು ಬರ್ತಾರೆ. ಸುಮ್ಮನಿರ್ತೀಯ? IAS ಬರಿಬೇಕು ಅಂದ್ಕೊಂಡಿದ್ದೀನಿ. ಕೋಚಿಂಗ್ ಸೆಂಟರ್ ಸೇರ್ಕೋಬೇಕಿತ್ತು. ಶ್ಯೂರ್, ಸೇರ್ಕೋ. ಸುಹಾಸ್, ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ ನೋಡಿ ಅವಳನ್ನ ಅಲ್ಲಿ ಜಾಯಿನ್ ಮಾಡಿಸು. ಇನ್ನು ಮುಂದೆ ನಿನಗೆ ಏನು ಬೇಕು ಅದನ್ನು ಸುಹಾಸ್ ಹತ್ರನೇ ಕೇಳಬೇಕು. ಅವ್ನು ನಿನ್ನ ಗಂಡ ಅಮ್ಮ, ಅವನನ್ನೇ ಕೇಳು. ಅಪ್ಪ, ನಾನು ಬ್ಯುಸಿ ಇದ್ದೀನಿ, ಇದೆಲ್ಲ ನಂಗೆ ಆಗಲ್ಲ. ಯಾಕಾಗಲ್ಲ? ಫ್ರೀ ಮಾಡ್ಕೊಂಡು ಕರ್ಕೊಂಡು ಹೋಗು. ಇವಳು ನಿನ್ನ ಹೆಂಡ್ತಿ, ಇವಳನ್ನ ನೀನೇ ನೋಡ್ಕೋಬೇಕಾಗಿರೋದು. ಅಮ್ಮ ಪ್ಲೀಸ್, ನನ್ನ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಹೇಳ್ತಾ ಇದೆಯಲ್ಲ. ಸುಹಾಸ್, ಇಷ್ಟು ದಿನ ನೀನು ನಿನ್ನಿಷ್ಟದಾಗಿದ್ದೆ, ಆದರೆ ಇನ್ನು ಮುಂದೆ ಹಾಗಾಗಲ್ಲ. ನಿನ್ನ ಬದಲಾಗಲೇಬೇಕು. ಹೌದು, ಈಗ ನನ್ನೇ ನೋಡು. ಮದುವೆಗೆ ಮುಂಚೆ ನಾನು ನೋಡಿದ್ರೆ ಎಲ್ಲರೂ ಗಡಗಡ ಅಂತ ನಡ್ಗೋರು. ಈಗ ನಾನು ಇವಳ ಮುಂದೆ ಗಡಗಡ ಅಂತ. ಸುಹಾಸ್, ಇವತ್ತು ಸಂಜೆ ಶ್ರುತಿನವ್ರ ಅಮ್ಮನ ಮನೆಗೆ ಕರ್ಕೊಂಡು ಹೋಗು. ಮದುವೆ ಆದಾಗಿಂದ ಶ್ರುತಿಯವ್ರ ಅಮ್ಮನ ಮನೆಗೆ ಹೋಗೇ ಇಲ್ಲ. ಸಂಪ್ರದಾಯದ ಪ್ರಕಾರ ಅವಳು ಮೊನ್ನೆನೇ ಹೋಗಬೇಕಾಗಿತ್ತು. ಪರವಾಗಿಲ್ಲ, ಇವತ್ತು ಸಂಜೆ ಕರ್ಕೊಂಡು ಹೋಗು. ಸರಿ ಆಯ್ತು. ಸುಹಾಸ್, ಕೋಚಿಂಗ್ ಸೆಂಟರ್ಗೆ ನೀನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ನಾನೇ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಕರ್ಕೊಂಡು ಬರ್ತೀನಿ. ಓಕೆನಾ? ಮೇಡಮ್, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದೇ ಕಷ್ಟ ನಿಮಗೆ. ಇನ್ನು ಅವ್ರ ಕೆಲಸ ಹೇಗೆ ಮಾಡ್ತೀರಾ? ತೆಪ್ಪಗಿರಿ. ಗಂಡ ಹೆಂಡತಿ ಅವರು ಏನಾದರೂ ಮಾಡ್ಕೋತಾರೆ. ಯಾವಾಗಲೂ ನನ್ನ ಮೇಲೆ ಕೊಂಕೆ ಹೇಳ್ತಿರ್ತೀನಿ. ಇನ್ನೇನು ನೀನು ಮಾಡೋದಕ್ಕೆ? ಸುಹಾಸ್, ನೀನೇ ಅವಳನ್ನು ಕರ್ಕೊಂಡೋಗಿ ಸೇರಿಸು. ಆಮೇಲೆ ಆಫೀಸ್ಗೆ ಬಂದ್ರಾಯ್ತು. ನೋ ಪ್ರಾಬ್ಲಮ್. ಶ್ರುತಿ, ಹೋಗಮ್ಮ, ಬೇಗ ರೆಡಿ ಆಗು. ಬರೋದಕ್ಕೆ ಹೇಳಿ ಎಷ್ಟು ದಿನ ಆಗಿತ್ತು, ಈಗ ಬರ್ತಿದ್ದೀರ ವನಜ? ಏನು ಮಾಡೋದು ಅದಕ್ಕೆ? ಮನೆ ಕಡೆ ಬಿಟ್ಟು ಬರೋದು ಕಷ್ಟ ಅಲ್ವಾ? ಅದು ಸರಿಯೇನು. ನೀನೇನೇನೋ ಮಾಡ್ತೀನಿ ಅಂತ ಆಸೆ ಉಡಿಸ್ದೆ, ಆದರೆ ಇಲ್ಲಿ ನೋಡಿದ್ರೆ ಏನೇನೋ ಆಗಿದೆಯಲ್ಲ. ಹೌದತ್ತೆ, ಸುಹಾಸ್ ಜೊತೆ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಿ. ಸುಹಾಸ್ಗೆ ಆಲ್ರೆಡಿ ಬೇರೆ ಹುಡುಗಿ ಜೊತೆ ಮದುವೆ ಆಯ್ತಲ್ಲ. ಮದುವೆ ತಾನೇ ಆಗಿದೆ, ಮತ್ತೇನೂ ಆಗಿಲ್ವಲ್ಲ. ಅಂದರೆ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಆಗಿಲ್ಲ. ಅವರಿಬ್ಬರಿಗೂ ಇಷ್ಟ ಇಲ್ದಿರೋ ಮದುವೆ ತಾನೆ, ಹೆಚ್ಚಿಗೆ ದಿನ ಉಳಿಯಲ್ಲ. ಹೌದಾ? ಶ್ರುತಿನ ಇಲ್ಲಿಂದ ಓಡಿಸೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ನಲ್ವಾ? ಹೌದು, ಏನು ಮಾಡಿದ್ರಿ? ಒಂದು ನಿಮಿಷ ಇರು. ಅಮ್ಮ, ನೀನು ಏನಾದರೂ ಮಾಡಮ್ಮ, ಸ್ವಲ್ಪ ತಲೆ ಉಪಯೋಗಿಸು. ಸ್ವಲ್ಪ ತಾಳ್ಮೆ ಇರಬೇಕು, ತಾಳ್ಮೆಯಿಂದ ಇರು. ವಂಜಾ, ನಿನಗೊಂದು ವಿಷಯ ಗೊತ್ತಾ? ಶ್ರುತಿ ಕಾಲೇಜಲ್ಲಿದ್ದಾಗ ಒಂದು ಹುಡುಗ ಅವಳನ್ನ ಲವ್ ಮಾಡ್ತಿದ್ನಂತೆ. ಅವನು ಅವಳು ದೂರದ ಸಂಬಂಧಿ, ಇವಳನ್ನೇ ಮದುವೆ ಮಾಡ್ಕೋಬೇಕು ಅಂತಲೂ ಇದ್ದಂತೆ. ಆದರೆ ಹುಡುಗ ಸರಿ ಇಲ್ಲ. ಇಷ್ಟು ಸಾಕು ನನ್ನ ದಾಳ ಉಳಿಸೋದಕ್ಕೆ. ಅಂದರೆ ಏನು ಹೇಳ್ತಿದ್ಯಾ ವಂಜಾ? ಉಪಾಯ ಉಳಿದ್ಮೇಲೆ ತಡ ಮಾಡಬಾರ್ದು.
ತಡ ಮಾಡಿದ್ರೆ ಉಪಾಯ ಹಾಳಾಗ್ಬಿಡುತ್ತೆ. ಸರಿ, ಏನು ಮಾಡಬೇಕು ಅಂತಿದ್ದೀರಾ? ಹೇಗಿದೆ ನನ್ನ ಐಡಿಯಾ? ಒಳ್ಳೆಯ ಐಡಿಯಾನೇ, ಇದು ವರ್ಕೌಟ್ ಆಗತ್ತೆ. ಅಲ್ಲ ಕಣೆ, ಇದೆಲ್ಲ ನನ್ನ ತಲೆಗೆ ಉಳಿಲೇ ಇಲ್ಲ ನೋಡಿ. ಆದಷ್ಟು ಬೇಗ ಆ ಶ್ರುತಿ ಈ ಮನೆಯಿಂದ ಹೊರಗಡೆ ಹೋಗೋ ಹಾಗೆ ನಾನು ಮಾಡ್ತೀನಿ, ನೋಡ್ತಾ ಇರಿ. ಅಷ್ಟಾದರೆ ಸಾಕು. ಶ್ರುತಿನ ಈ ಮನೆಯಿಂದ ಹೊರಗಡೆ ಹಾಕಬೇಕು, ಪ್ರಿಯನ ಈ ಮನೆ ಸೊಸೆ ಮಾಡಬೇಕು. ಇನ್ನು ಅನಿತಾ ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಕಣೆ. ಅವಳಿಗೂ ಏನಾದರೂ ಮಾಡಿದ್ರಾಯ್ತು, ನೀವು ಯೋಚನೆ ಮಾಡಬೇಡಿ. ಹ್ಞೂ ಕಣೆ, ಬನ್ನಿ ತಣ್ಣಗೆ 3 ಜನರು ಜ್ಯೂಸ್ ಕುಡಿಯೋಣ. ಸರಿ ಸರಿ ಅದು ಜೀವದ ಜೀವಕ್ಕೆ ಪ್ರೀತಿ ಕಾಣಿಕೆ ಸಾಲದು ಜನುಮಕ್ಕೆ ಅನುರಾಗದ ಹೊಸ ಬೇಡಿಕೆ ಒಲವೊಂದೇ ಬೇಕು ಜೊತೆಗೆ ಕೊನೆವರೆಗೂ ಹೀಗೆ ಪ್ರತಿ ಕನಸುಗಳ ಜೊತೆ ಸಾಗೋ ಮನಸ್ಸುಗಳ ಬೆಸುಗೆ ಪ್ರತಿ ಹೆಜ್ಜೆ ಜೊತೆ ಬಾಳಬೇಕು ಅದೇ ತಾನೇ ಪ್ರೀತಿ ಮಿಲನ ಜೊತೆ ಕೈಯ ಹಿಡಿದು ನೆರಳಾಗಬೇಕು ಅದೇ ತಾನೇ ಧನ್ಯ ಮಿಲನ 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 ಮಿಲನ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.